ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ವನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸಮಧ್ವವಿಜಯ ದಶಮ ಸರ್ಗದಲ್ಲಿ 19ನೆಯ ಶ್ಲೋಕ. ದಂಡಾರ್ಹ ಬುದ್ಧಿ ವಿಷಯೋ ನೃಪಪೂರುಷಾಣಾಂ ರಾಜ್ಯಾರ್ಹ ಬುದ್ಧಿ ವಿಷಯೋ ಭವದಿತ್ತಮೇಷಃ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ ಹಂತುಂ ಪ್ರಭುಃ ಪ್ರಸಭತೋಪಿ ತಥಾ ವ್ಯಧಾತ್ ಸಹ. ದಂಡಾರ್ಹ ಬುದ್ಧಿ ವಿಷಯಃ ನೃಪಪೂರುಷಾಣಾಂ ರಾಜ್ಯಾರ್ಹ ಬುದ್ಧಿ ವಿಷಯಃ ಅಭವತ್ ಇತ್ತಂ ಏಷಃ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ ಗಂತುಂ ಪ್ರಭುಃ ಪ್ರಸಭತಃ ಅಪಿ ತಥಾ ವ್ಯಧಾತ್ ಸಹ. ಹಿಂದೆ ನೋಡಿದಂತೆ ಶತ್ರುಗಳ ಕಾಟದಿಂದ ಗಂಗೆಗೆ ನಾವಿಕೆನೇ ಇದ್ದಿಲ್ಲ, ಎಲ್ಲ ಬೋಟ್ ಸರ್ವೀಸು ಸ್ಟಾಪ್ ಆಗೋಯ್ತು. ಅಂತಹ ಸಂದರ್ಭದಲ್ಲಿ ಆಚಾರ್ಯರು ಉತ್ತರ ಬದ್ರಿಗೆ ಹೋಗಬೇಕಂದ್ರೆ ಗಂಗಾ ನದಿಯನ್ನು ದಾಟಿಕೊಂಡೇ ಹೋಗಬೇಕು. ಅಂತಹ ಸಂದರ್ಭದಲ್ಲಿ ತಾವೇ ಗಂಗಾ ನದಿ ಮೇಲೆ ನಡೆದುಕೊಂಡು ಹೋಗಿ ಶಿಷ್ಯರನ್ನು ಕೂಡ ಹಿಂಬಾಲಿಸಿ ಬರುವಂತೆ ಆಜ್ಞೆಯನ್ನ ಮಾಡಿ ಎಲ್ಲರನ್ನು ಕೂಡ ದಾಟಿಸಿದರು. ಆದರೆ ಗಂಗೆಯ ಆ ಕಡೆ ದಡದಲ್ಲಿ ತುರುಷ್ಕ ರಾಜ ಅವನ ಭಟರು ಎಲ್ಲರನ್ನು ತೊಂದರೆ ಮಾಡಬೇಕು ಅಂತ ಬಂದಾಗ ಆಚಾರ್ಯರು ಅವರನ್ನು ಕೂಡ ನಿಲ್ಲಿಸಿದರು. ಮತ್ತೆ ತುರುಷ್ಕ ರಾಜನು ಕೂಡ ಬಂದು ಮಾತಾಡ್ತಾನೆ. ನಿಮ್ಮಿಂದ ಹೆಂಗ್ ಸಾಧ್ಯವಾಯಿತು ಅಂತೆಲ್ಲ ಕೇಳಿದಾಗ ಆಚಾರ್ಯರು ಇಷ್ಟೇ ಉತ್ತರ ಕೊಟ್ರು. ಈ ಇಡೀ ಜಗತ್ತನ್ನ ಪ್ರಕಾಶ ಮಾಡತಕ್ಕವ ಸೂರ್ಯ. ಆ ಸೂರ್ಯನ ಕೃಪೆಯಿಂದಲೇ ನಾವು ಇದೆಲ್ಲವನ್ನು ಮಾಡಿದ್ದೀವಿ ಹಾಗೆ ಅಂತ. ಅವರ ಮತದಲ್ಲೂ ಕೂಡ ಸೂರ್ಯನಿಗೆ ಭಾರಿ ಮಹತ್ವವನ್ನ ಕೊಡತಕ್ಕ ಮತ ಅದು. ಅದರಿಂದ ಅವರಿಗೆ ಹಿಡಿತವಾದ ಒಂದು ವಿಚಾರವನ್ನೇ ಹೇಳಿ ಆ ರಾಜನು ತುಂಬಾ ಸಂತೋಷಪಟ್ಟು ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಭೂವ ಅಂತ ಹೇಳಿದರು. ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಸಿದ್ಧನಾದ. ಆ ಆಚಾರ್ಯರ ಆ ವರ್ಚಸ್ಸನ್ನ ನೋಡಿ, ಆ ಶರೀರ ಕಾಂತಿಯನ್ನ ನೋಡಿ, ಅವರ ದೇಶ ಕಾಲಕ್ಕೆ ಯುಕ್ತವಾದ ಮಾತುಗಳನ್ನ ಕೇಳಿ ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಅವನು ಸಿದ್ಧನಾದ ಅಂತ ಹೇಳ್ತಾರೆ. ಆಗ ಏನಾಯ್ತು ಅಂತ ಹೇಳ್ತಾರೆ. ದಂಡಾರ್ಹ ಬುದ್ಧಿ ವಿಷಯ ನೃಪಪೂರುಷಾಣ ನೃಪಭಟಾನ ರಾಜ್ಯರ ಭಟರು ಇದ್ದಾರಲ್ಲ, ಅವರು ದಂಡನ ಯೋಗ್ಯ ಇತಿ ಯಾ ಬುದ್ಧಿ. ಅವರ ಬುದ್ಧಿ ಹೇಗೆ ಇತ್ತು? ಶ್ರೀಮದ್ ಆಚಾರ್ಯರು ಅವರ ಶಿಷ್ಯರು ಎಲ್ಲರೂ ಕೂಡ ದಂಡಕ್ಕೆ ಅರ್ಹರಾದವರು. ಅವ್ರಿಗೆ ಶಿಕ್ಷೆ ಆಗಬೇಕು. ಇದ್ದಕ್ಕಿದ್ದಾಗಿ ನದಿಯನ್ನು ದಾಟಿಕೊಂಡು ಬಂದ್ರೆ ಯಾರೋ ಶತ್ರು ಕಡೆಯಿಂದ ಗೂಢಚಾರಿಗಳು ಬಂದಿದ್ದಾರೆ ಅಂತ ಅವರೆಲ್ಲ ಭ್ರಮಿಸಿದರು. ಅಂತ ಒಂದು ಬುದ್ಧಿ ಅವರಿಗೆ. ಆದರೆ ಆಚಾರ್ಯ ಜೊತೆಗೆ ಮಾತನಾಡಿದ ರಾಜನ ಬುದ್ಧಿ ನೋಡಿ ಹೇಗಿದೆ. ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ರಾಜ ಸಿದ್ಧನಾದ. ಅವನ ಭಟರು ನೋಡಿದ್ರೆ ಇವರಿಗೆ ತೊಂದರೆ ಕೊಡಬೇಕು ಅಂತ ಬಂದ್ರೆ ರಾಜ ಅರ್ಧ ರಾಜ್ಯವನ್ನೇ ಕೊಡ್ಲಿಕ್ಕೆ ಸಿದ್ಧನಾದ ಅಂತ ಹೇಳ್ತಾರೆ. ಪ್ರಸಭತಃ ಬಲಾತ್ ಗಂತುಂ ಪ್ರಭುರಪಿ ಸಮರ್ಥಃ ಅಪಿ ಗಂತುಂ ಅಶಕ್ತಾನ ವಿಪತ್ಸು. ಆಚಾರ್ಯರಿಗೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಅವ್ರಿಗೇನು ಬೇಕಾಗಿಲ್ಲ. ಇದ್ದಕ್ಕಿದ್ದಾಗ ಒಂದು ಜಂಪ್ ಮಾಡಿದರೆ ಸಾಕು, ಗಂಗಾ ನದಿಯನ್ನು ದಾಟ್ಕೊಂಡು ಹೋಗ್ಬೋದು. ಗಂಗಾ ನದಿಯನ್ನು ಏನು ಇಡೀ ಹಿಮಾಲಯವನ್ನೇ ದಾಟಿ ವೇದವ್ಯಾಸರ ಆಶ್ರಮಕ್ಕೆ ಹೋಗಬಹುದು. ಮತ್ತೆ ಯಾಕೆ ಹಿಂಗ್ ಮಾಡಿರು? ಅಷ್ಟು ಸಾಮರ್ಥ್ಯ ಇರತಕ್ಕ ವಾಯುದೇವರು ಇದೇನೋ ಶಿಷ್ಯರಿಗೆ ಆದೇಶ ಮಾಡಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋದಂಗೆ ಇದೆಲ್ಲ ಇದು ಯಾಕೆ ಮಾಡಿದರು ಹಾಗೆ ಅಂದ್ರೆ, ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಹೌದು ವಾಯುದೇವರಿಗೆ ಸಾಮರ್ಥ್ಯ ಇದೆ, ಆದರೂ ಕೂಡ ಆಪತ್ಕಾಲದಲ್ಲಿ ಮನುಷ್ಯ ಹೇಗೆ ನಡ್ಕೋಬೇಕು ಎಂಬ ಒಂದು ನೀತಿಯನ್ನ ಜನರಿಗೆ ತೋರಿಸಬೇಕಾಗಿದೆ. ಮತ್ತೆ ದೇಶಕಾಲ ತಕ್ಕಂತೆ ಹೇಗೆ ವರ್ತಿಸಬೇಕು ಹಾಗೆಂಬ ಅದನ್ನು ಕೂಡ ತೋರಿಸಿಕೊಡಬೇಕಾಗಿದೆ. ಯಾಕಂದ್ರೆ ಕಲಿಯುಗ ಮುಂದೆ ಇನ್ನು ಘೋರವಾದ ಯುಗ ಬರ್ಲಿಕ್ಕಿದೆ. ಅದನ್ನ ಹ್ಯಾಂಡಲ್ ಮಾಡುವ ಕೆಪಾಸಿಟಿ, ಅದನ್ನು ಎದುರಿಸುವ ಆ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಹರಿಭಕ್ತರಿಗೆ ಇರಬೇಕು. ಅದನ್ನು ತೋರಿಸಿಕೊಡುವುದಕ್ಕಾಗಿ ಶ್ರೀಮದ್ ಆಚಾರ್ಯರು ಇಂತಹ ಒಂದು ಉಪಾಯಗಳನ್ನೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆಂಬ ಇದೊಂದು ರೀತಿಯ ಪಾಠ ನಮಗೆ ಆಪತ್ಕಾಲದಲ್ಲಿ ಹೇಗೆ ನಡ್ಕೋಬೇಕು ಹಾಗೆಂಬ ನೋಡಿ. ಇವರೇ ಆಚಾರ್ಯರ ಶಿಷ್ಯರ ಸಂಖ್ಯೆ ಕಡಿಮೆ ಮತ್ತು ಆ ರಾಜನ ಭಟರ ಸಂಖ್ಯೆ ಅದು ಜಾಸ್ತಿ ಇದೆ.
ಅಂತಹ ಸಂದರ್ಭದಲ್ಲೂ ಕೂಡ ಆಚಾರ್ಯರು ಹೇಗೆ ಚೆನ್ನಾಗಿ ದೇಶಕಾಲ ಯುಕ್ತವಾಗಿ ಮಾತನಾಡಿ ತಾವು ತಮ್ಮ ಶಿಷ್ಯರು ಎಲ್ಲರೂ ಕೂಡ ಸುಗಮವಾಗಿ ಮುಂದೆ ಹೋಗುವಂತೆ ಅದನ್ನು ಮಾಡಿದರು ಅಂತ. ತಥಾ ವ್ಯದಾ, ಆ ರೀತಿಯಾಗಿ ಆಚಾರ್ಯರು ಮಾಡಿದರು. ಯಥಾ ರಾಜ ರಾಜಪುರುಷಾಶ್ಚ ಪರಿತುಷ್ಟಾ ಭವೇಯು, ಯಾವಾಗ ರಾಜನು ರಾಜಪುರುಷರು ಎಲ್ಲರೂ ಕೂಡ ಅಂದರೆ ರಾಜನ ಭಟರು ಎಲ್ಲರೂ ಕೂಡ ಸಂತೋಷವಾಗುವರು, ಆ ರೀತಿಯಾಗಿ ತಥಾಕೃತವಾನ್, ಆ ರೀತಿಯಾಗಿ ಮಾತನಾಡಿದರು ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ತುರುಷ್ಕ ಭಾಷಣಾದಿ ಪ್ರಕಾರಂ, ಅವರಿಗೆ ಇಷ್ಟವಾದ ವಿಷಯವನ್ನ ಅವರಿಗೆ ಇಷ್ಟವಾದ ಭಾಷೆಯಲ್ಲೇ ಮಾತನಾಡಿದ್ರು. ನೋಡಿ, ಇದು ಒಂದು ಮುಖ್ಯವಾದ ವಿಚಾರ. ಇದು ಅವರಿಗೆ ಇಷ್ಟವಾದ ಸೂರ್ಯನ ವಿಚಾರ, ಅವರಿಗೆ ಇಷ್ಟವಾದ ಒಂದು ಭಾಷೆ, ಆ ಭಾಷೆಯಲ್ಲೇ ಮಾತನಾಡಿರುವುದು ಅಂತ ಆ ಒಂದು ಯುಕ್ತಿಗಳನ್ನೆಲ್ಲ ಆಚಾರ್ಯರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಕದಾಚಿತ್ ಚೋರಾನಾಂ ನಿಖರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟಪಿಂಡಾರ್ಥಮತಿಕೃತ ಚರನ್ನೇತೆ ಶ್ವೇತಾನಥ ಮಿತೈಹಾಘಾದಯದಹೋ ವಿಪುಃ ಸಮ್ಮೋಹ್ಯ ಪ್ರಾಗ್ ವಿಜಯ ಇವ ಸಂಶಪ್ತಕಗಣಾನ್. ಕದಾಚಿತ್ ಚೋರಾಣಾಂ ನಿಖರಂ ಅವಲೋಕ್ಯ ಅಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಖರಗಪಟಪಿಂಡಾರ್ಥಂ ಅಧಿಕೃತ ಕರಗಪಟಪಿಂಡಾರ್ಥಂ ಅಧಿಕೃತ ಅತಿಕೃತ ಅಲ್ಲ, ಮತಿ ಅಂತ ಮಾಡ್ಬೇಕು. ಪಿಂಡಾರ್ಥ ಮತಿ, ಮತಿಕೃತ ಚರನ್ ಏತೇಷು ಏತಾನ್ ಅಥ ಮಿಥ ಇಹ ಅಘಾತಯತ್ ಅಹೋ ವಿಭುಃ ಸಮ್ಮೋಹ್ಯ ಪ್ರಾಗ್ ವಿಜಯಃ ಇವ ಸಂಶಪ್ತಕಗಣ. ವಿಭುಃ ಸಮರ್ಥರಾದ ಶ್ರೀಮನ್ ಮಧ್ವಾಚಾರ್ಯರು ಕದಾಚಿತ್ ಅಭಿಪತತಾಂ, ತನ್ನ ಕಡೆ ಬರ್ತಾ ಇರತಕ್ಕ ಚೋರಾಣ, ಕಳ್ಳರು. ಒಂದು ಸಮಯ ಆಚಾರ್ಯರು ಸಂಚಾರ ಮಾಡ್ತಾ ಅವರ ಎದುರುಗಡೆ ಅನೇಕ ಕಳ್ಳರು ಬರ್ತಾ ಇದ್ರು. ಕಳ್ಳರ ಸಮೂಹ ಅಂತ ಹೇಳ್ತಾರೆ. ಚೋರಾಣ ನಿಖರಂ ಅದರ ಸಮೂಹ. ಅದನ್ನು ನೋಡಿ ಆಚಾರ್ಯರು ಸ್ವೀಯಾನ್ ಏಕತ್ರ ಸ್ಥಳೇ ಅವಸ್ಥಾಪ್ಯ, ತನ್ನವರನ್ನೆಲ್ಲ ಒಂದು ಕಡೆ ನಿಲ್ಲುವಂತೆ ಮಾಡಿ ಸ್ವಯಂ ಏಕಂ ಕಾಷಾಯ ಪಟಂ ಪಿಂಡೀಕೃತ್ಯ, ಸ್ವತಃ ತಾವೇ ಅಲ್ಲಿ ಮುಂದಕ್ಕೆ ಬಂದು ಒಂದು ಕಾಷಾಯ ವಸ್ತ್ರವನ್ನ ಒಂದು ಬಾಲ್ ತರ ಮಾಡಿ ಇಟ್ಕೊಂಡ್ಬಿಟ್ರು. ಬಟ್ಟೆಯಿಂದ ಮಾಡಿರಲ್ಪಟ್ಟ ಒಂದು ಬಾಲ್ ತರ ಮಾಡಿ, ಪಿಂಡೀಕೃತಿ ಅಂದ್ರೆ ಬಾಲ್ ತರ ಮಾಡಿಟ್ಟು ಕರಗಪಟ ಪಿಂಡಾರ್ಥಂ ಅಧಿಕೃತ ಕರೆ ಪಾಣೌ ಗಚ್ಚತೀತಿ ಕರಗಃ ಚಸೌ ಪಟಃ ವಸ್ತ್ರಂ ತಸ್ಮಿನ್ ಪಿಂಡಭೂತ ಪಟೆ. ಅದೊಂದು ರೌಂಡ್ ಆಗಿ ಬಂದ ಒಂದು ಬಟ್ಟೆಯ ಬಾಲ್ ಅದು. ಧನಂ, ಅದನ್ನ ನೋಡಿ ಆ ಕಳ್ಳರಿಗೆ ಇದೇನೋ ಬೆಳೆ ಬಾಳುವ ವಸ್ತು, ಸಂಪತ್ತು ಇಟ್ಕೊಂಡಿದ್ದಾರೆ ಹಾಗೆ ಅಂತ ನೋಡಿದ್ರೆ ಬಟ್ಟೆ ಬಾಲ್ ಅದು ಅಷ್ಟೇ, ಇನ್ನೇನಿಲ್ಲ. ಅವರಿಗೆ ಆ ರೀತಿಯಾಗಿ ಬುದ್ಧಿ ಬರುವಂತೆ ಉತ್ಪಾದಯನ್, ಸರ್ವೇಂದ್ರಿಯ ಪ್ರೇರಕರಲ್ಲವೇ ವಾಯುದೇವರು, ಆ ಬುದ್ಧಿ ಆ ತರ ಭ್ರಮಿಸುವಂತೆ ಮಾಡಿ ಏತೇಷು ಚೋರೇಷು ತಸ್ಕರ ನಿಖರ ಮಧ್ಯೆ ಚರನ್ ಇತಸ್ತತಃ ಸಂಚರನ್ ಏತಾನ್ ಚೋರಾನ್ ಸಮ್ಮೋಹ್ಯ ಮೋಹಯಿತ್ವ, ಆ ಕಳ್ಳರ ಮಧ್ಯದಲ್ಲೇ ಓಡಾಡಿ ಆ ಕಳ್ಳರಿಗೆ ಮೋಹ ಬರುವಂತೆ ಮಾಡಿ ಪರಸ್ಪರಂ ಅಘಾತಯತ್, ಪರಸ್ಪರ ಅವರ ಮಧ್ಯದಲ್ಲೇ ಕಲಹ ಬರುವಂತೆ ಮಾಡಿ ಅವರೇ ಪರಸ್ಪರ ಹೊಡೆದಾಡಿಕೊಂಡು ಸತ್ರು ಹಾಗೆ ಅಂತ. ಅದು ಹೇಗಿತ್ತು ಹಾಗೆ ಅಂದ್ರೆ, ಮಹಾಭಾರತ ಯುದ್ಧದಲ್ಲಿ ಕೌರವರ ಪಾಂಡವರ ಯುದ್ಧ ಕಾಲದಲ್ಲಿ ವಿಜಯ ಅಂದ್ರೆ ಅರ್ಜುನ, ಕನಕದಾಸರು ತೋರಿಸಿಕೊಟ್ರು ನೋಡಿ ವಿಜಯ ಹಾಗೆ ಅಂತ. ಇಲ್ಲೂ ಅದೇ ಪದ ಬರ್ತಾ ಇದೆ, ವಿಜಯ ಅಂದ್ರೆ ಅರ್ಜುನ. ಆ ಅರ್ಜುನ ಸಂಶಪ್ತಕ ಗಣ, ಅದೊಂದು ದೈತ್ಯರ ಗುಂಪು, ಸಂಶಪ್ತಕರು ಹಾಗೆ ಅಂತ. ಆ ಕೃಷ್ಣನ ದಯದಿಂದ ಅವರನ್ನ ಸಂಹಾರ ಮಾಡ್ತಾನೆ ಅರ್ಜುನ. ಹೇಗೋ ಅದೇ ರೀತಿಯಾಗಿ ಆಚಾರ್ಯರು ಕೂಡ ಆ ಕಳ್ಳರ ಸಮೂಹ ಪರಸ್ಪರ ಮೋಹ ಬರುವಂತೆ ಮಾಡಿ ಅವರು ಒಡೆದಾಡಿಕೊಂಡು ಸತ್ರು ಹಾಗೆ ಅಂತ. ಮತ್ತೆ ಇದೆ ಆಪತ್ಕಾಲದಲ್ಲಿ ಹೇಗೆ ನಡ್ಕೋಬೇಕು ಹಾಗೆಂಬ ಒಂದು ವಿಚಾರವನ್ನೆಲ್ಲ ಇಲ್ಲಿ ನಮಗೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಾಯ್ತು ಹಾಗೆಂದ್ರೆ,
ಅನ್ಯತ್ರ ಚ ಚೋರಾನ್ ಧನ್ಯ ಪ್ರವರೋಸೌ ಶೂರಾನ್ ಶತಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಘಾಂಸೂನ್ ಏಕೇನ ತು ಶಿಷ್ಯೇನಾಕೃಷ್ಟ ಕುಠಾರಾನ್ ನಿಸ್ತಾಡಿತಯೂಥ್ಯಾನ್ ಅದ್ರಾವಯತದ್ರಾಕ್. ಅನ್ಯತ್ರ ಚ ಚೋರಾನ್ ಧನ್ಯಪ್ರವರಃ ಅಸೌ ಶೂರಾನ್ ಶತಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಘಾಂಸೂನ್ ಏಕೇನ ತು ಶಿಷ್ಯೇನ ಆಕೃಷ್ಟ ಕುಠಾರಾನ್ ನಿಸ್ತಾಡಿತ ಯೂಥ್ಯಾನ್ ಅದ್ರಾವಯತ ದ್ರಾಕ್. ಧನ್ಯಪ್ರವರಃ ತಾವು ಧನ್ಯರು ಅಂತ ಅನಿಸಿಕೊಂಡವರಲ್ಲಿ ಶ್ರೇಷ್ಠರಾದವರು. ಅಸೌ ಶ್ರೀಮನ್ ಮಧ್ವಾಚಾರ್ಯರು ಅನ್ಯತ್ರ ಮತ್ತೊಂದು ಕಡೆ ಸಂಚಾರ ಮಾಡ್ತಾ ಶತಸಂಖ್ಯಾನ್ ಶೂರಾನ್ ಸ್ವಜಿಗಾಂಸೂನ್ ನೂರಾರು ಭಟರು ಪರಾಕ್ರಮಿಗಳು ಅವರು ತನ್ನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಸ್ವಜಿಘಾಂಸವಃ ತನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಬರ್ತಾರೆ ಹಾಗೆ ಅಂತ. ಚೋರಾನ್ ಕಳ್ಳರು ದ್ರಾಗ್ ಚಟಿತಿ ಅದ್ರಾವಯತ್ ಅಂತ ಚೋರರನ್ನ ಓಡಿ ಹೋಗುವಂತೆ ಮಾಡಿದ್ರು ಹಾಗೆ. ಕಿಂಭೂತಾನ್ ಹೇಗಿದ್ದರು ಅವರು ಹಾಗೆ ಅಂದ್ರೆ ಏಕೇನತು ಶಿಷ್ಯೇನ ಆಚಾರ್ಯರು ಹೇಗೆ ಆ ಕಳ್ಳರನ್ನ ಓಡಿಸಿದ್ರು ಹಾಗೆ ಅಂದ್ರೆ ಒಬ್ಬ ಶಿಷ್ಯ ಉಪೇಂದ್ರ ತೀರ್ಥರು ಅಂತ ಈ ಸಂಪ್ರದಾಯದಲ್ಲಿ ಅವರನ್ನು ಉಪೇಂದ್ರ ತೀರ್ಥರು ಅಂತ ಕರೀತಾರೆ. ಆ ಉಪೇಂದ್ರ ತೀರ್ಥರ ಆಕೃಷ್ಟ ಕುಟಾರ ಅವರ ಬಲದಿಂದ ಕುಟಾರಃ ಪರಶು ಯೇಷಾಂತೆ ಆಕೃಷ್ಟ ಕುಟಾರಃ ಆ ಉಪೇಂದ್ರ ತೀರ್ಥರ ಕೈಯಲ್ಲಿ ಕೊಡಲಿ ಒಂದು ಬರುವಂತೆ ಮಾಡಿ ಅದರಿಂದ ಅವರನ್ನ ಹೊಡೆದು ಓಡಿಸಿದ್ರು ಹಾಗೆ ಅಂತ. ಶಿಷ್ಯೇನ ತೇನೇವ ಕುಟಾರೇನ ನಿತರಾಂ ತಾಡಿತಃ ಯೂತ್ಯ ಚೆನ್ನಾಗಿ ಉಪೇಂದ್ರ ತೀರ್ಥರಿಂದ ಅವರನ್ನ ಉಡಿಸಿ ಅವರು ಓಡಿ ಹೋಗುವಂತೆ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಅನ್ಯತ್ರ ಚ ಚೋರಾನ್ ಧನ್ಯ ಪ್ರವರೋಸೌ ಶೂರಾನ್ ಶತಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಘಾಂಸೂನ್ ಏಕೇನ ತು ಶಿಷ್ಯೇನಾಕೃಷ್ಟ ಕುಟಾರಾನ್ ನಿಸ್ತಾಡಿತಯೂಥ್ಯಾನ್ ಅದ್ರಾವಯತದ್ರಾಕ್. ನೋಡಿ, ಈ ಕಥೆಗಳನ್ನೆಲ್ಲ ಕೇಳಿದರೆ, ವಿಚಾರವನ್ನ ಕೇಳಿದರೆ ನಮಗೂ ಕೂಡ ಕಳ್ಳರ ಭಯ ಬರೋದಿಲ್ಲ ಹಾಗೆ ಅಂತ ಒಂದು ವಿಚಾರ ಇದೆ. ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.